ನೀತಿಯ ಮಾರ್ಗದಲ್ಲಿ ಜೆ. ಶ್ಯಾಮ್ ಜೆಬೆದುರೈ. ಅಧ್ಯಾಯ 1. ಸೃಷ್ಟಿಯ ಕಿರೀಟ. ದೇವರು ತಾನು ಉಂಟುಮಾಡಿದನೆಲ್ಲ ನೋಡಲಾಗಿ ಅದು ಬಹಳ ಒಳ್ಳೆಯದಾಗಿತ್ತು. ಆದಿಕಾಂಡ 1:31. ದೇವರು ಆಕಾಶವನ್ನು ಭೂಮಿಯನ್ನು ಉಂಟುಮಾಡಿದನು. ದೇವರು ಹೂ ಹಣ್ಣು ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳು ಮೃಗ ಪಕ್ಷಿಗಳು ಅವುಗಳ ಜಾತಿಗನುಸಾರವಾಗಿ ಉಂಟುಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಆದಿಕಾಂಡ 1:1-25. ಕೀರ್ತನೆ 19:1-6. ಯೋಬ 38:4-11. ಇಬ್ರಿಯ 11:3. ನಂತರ ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆ ಸರಿಯಾಗಿ ಮನುಷ್ಯರನ್ನು ಉಂಟುಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಅಂದನು. ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿಸಿದನು. ಅವನನ್ನು ದೇವ ಸ್ವರೂಪದಲ್ಲಿಯೇ ಸೃಷ್ಟಿಸಿದನು. ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಎಂದು ಹೇಳಿದನು. ಆದಿಕಾಂಡ 1:26-28. ದೇವರಾದ ಕರ್ತನು ಮನುಷ್ಯನನ್ನು ಭೂಮಿಯ ಮಣ್ಣಿನಿಂದ ಸೃಷ್ಟಿಸಿದನು. ಜೀವಶ್ವಾಸವನ್ನು ಅವನ ಮೂಗಿನಲ್ಲಿ ಊದಿದನು. ಆಗ ಮನುಷ್ಯನು ಬದುಕುವ ಜೀವಿಯಾದನು. ಅಷ್ಟಕ್ಕೆ ನಿಲ್ಲದೆ ತಾನು ಉಂಟುಮಾಡಿದ ಮನುಷ್ಯನಿಗೆ ಸರಿಬೀಳುವ ಸಹಕಾರಿಣಿ ಕಾಣಿಸಲಿಲ್ಲ. ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಸ್ತ್ರೀಯಾಗಿ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಆದಾಮನಿಗೆ ತೋಟವನ್ನು ಕೊಟ್ಟು ಉದ್ಯೋಗವನ್ನು ಕೊಟ್ಟು ಆಹಾರವನ್ನು ಕೊಟ್ಟು ಹೆಂಡತಿಯನ್ನು ಕೊಟ್ಟು ಎಲ್ಲದರ ಮೇಲೆ ಆಳ್ವಿಕೆ ಮಾಡಲು ಸೃಷ್ಟಿಯ ಕಿರೀಟವಾಗಿ ಅವನನ್ನು ಏದೆನ್ ತೋಟದಲ್ಲಿಟ್ಟನು. ಅವರನ್ನು ಆಶೀರ್ವದಿಸಿದನು. ಅವರನ್ನು ತನ್ನ ಮಹಿಮೆಗಾಗಿ ಸೃಷ್ಟಿಸಿ ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತಜನ ಎನ್ನುತ್ತಾನೆ. ಹೀಗೆ ದೇವರು ತನ್ನ ಸೃಷ್ಟಿಯಲ್ಲಿ ಆನಂದಿಸಿದನು. ಯೆಶಾಯ 43:21. ಮನುಷ್ಯನು ತನಗೆ ವಿಧೇಯನಾಗಿ ಪರಿಶುದ್ಧನಾಗಿ ಜೀವಿಸಬೇಕೆಂದುಕೊಂಡು ಕರ್ತನು ಮನುಷ್ಯನನ್ನು ನೋಡಿ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣನ್ನು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ಒಳ್ಳೆಯದರ ಹಾಗೂ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಮಲ್ಲಿಗೆ, ಸುಗಂಧರಾಜ, ಗುಲಾಬಿ ಹೂಗಳು, ಹಲವು ಬಣ್ಣದ ಹೂಗಳು, ಗಿಡಗಳು, ಗಂಧ, ಲವಂಗ, ಸಾಂಬ್ರಾಣಿಯಂತಹ ಸುವಾಸನೆಯುಂಟು ಮಾಡುವ ಮರಗಳು, ಔಷಧೀಯ ಸಸ್ಯಗಳು, ರುಚಿಕರವಾದ ಹಣ್ಣುಗಳನ್ನು ಕೊಡುವ ಫಲಗಳು, ಹೃದಯವನ್ನೇ ಸೂರೆಗೊಳ್ಳುವ ಮರಗಿಡಗಳು ಏದೆನ್ ತೋಟದಲ್ಲಿದ್ದವು. ಮಾತ್ರವಲ್ಲ, ತಾನು ಸೃಷ್ಟಿಸಿದ ಮನುಷ್ಯನು ಅವನ ಸಮಯವನ್ನು ತಲಾಂತುಗಳನ್ನು ಉಪಯೋಗಿಸಿ ಸಂತೋಷವಾಗಿರಬೇಕೆಂದು ಕರ್ತನು ಬಯಸಿದನು. ದೇವರ ಸೃಷ್ಟಿಯಲ್ಲಿ ನಮ್ಮನ್ನು ವಿಸ್ಮಯಗೊಳಿಸುವಂಥದ್ದು ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟುಮಾಡಿದ್ದು. ಮನುಷ್ಯನು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವನಾದುದರಿಂದ ನಿಜವಾಗಿಯೂ ಗೌರವಕ್ಕೆ ಯೋಗ್ಯನಾಗಿರುವನು, ಸೃಷ್ಟಿಯ ಕಿರೀಟವಾಗಿಯೂ ಇರುವನು. ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಏಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಏಕೆ ಲಕ್ಷ್ಯವಿಡಬೇಕು? ಅವನನ್ನು ದೇವದೂತಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ. ಕೀರ್ತನೆ 3:4. ಇಬ್ರಿಯ 2:6-7.